ಹಾಯ್. ಇವಾಗ ಮಂಡಕ್ಕಿ ಒಗ್ಗರಣೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನ ನಮ್ಮ ಕಡೆ ತೇವ್ಸಿದ ಮಂಡಕ್ಕಿ ಅಂಥೇಳಿ ಕರೀತಾರೆ. ಫಸ್ಟ್ ಒಂದು ಬಾಣಲಿ ಕಾಯ್ದಿಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಡ್ತಾ ಇದ್ದೀನಿ. ಈರುಳ್ಳಿ, ಸ್ವಲ್ಪ ಚಿತ್ರಾನ್ನದ ಗೊಜ್ಜು ಮಾಡ್ತೀವಲ್ಲ ಅದೇ ಥರನೇ ಮಾಡ್ಕೋಬೇಕು. ಆದರೆ ಅದಕ್ಕೆ ಈ ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕ್ತೀವಿ, ಅವೆಲ್ಲ ಹಾಕೋದು ಬೇಡ. ಇದು ಸ್ವಲ್ಪ ಎಣ್ಣೆ ಫ್ರೈ ಆಗಬೇಕು. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಮಾಮೂಲಿ ಚಿತ್ರಾನ್ನ ಮಾಡ್ತೀವಲ್ಲ ಆ ಟೈಪು ಚಿತ್ರಾನ್ನ ಗೊಜ್ಜು ಥರ ರೆಡಿ ಮಾಡ್ಕೋಬೇಕು. ಇದು ರೆಡಿ ಆಗಿದೆ. ಇದು ಆಫ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಇದು ಹುರ್ಗಡ್ಲೆ ಇದೆಯಲ್ಲ, ಹುರ್ಗಡ್ಲೆ ಒಂದು ಸ್ವಲ್ಪ ತೊಗೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೋಬೇಕು. ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊತಾ ಇದ್ದೀನಿ. ಹುರ್ಗಡ್ಲೆ ಮತ್ತು ಸಕ್ಕರೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಂಡಕ್ಕಿನ ಹೇಗೆ ಕಲಿಸೋದು ಅಂತ ತೋರಿಸ್ತೀನಿ ಬನ್ನಿ. ಮಂಡಕ್ಕಿ ಕಡಲೆಪುರಿ ತೊಗೊಂಡಿದ್ದೀನಿ. ಇದು ಸಪ್ಪೆ ಮಂಡಕ್ಕಿ. ಉಪ್ಪುಂದೆ ತೊಗೊಂಡ್ರೆ ಚೆನ್ನಾಗಾಗಲ್ಲ. ಈ ಸಪ್ಪೆ ಮಂಡಕ್ಕಿಗೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಬೇಕು, ನೆನೆಸ್ಕೋಬೇಕು. ಈ ಥರ ನೀರು ಹಾಕ್ಕೊಂಡು ಮಂಡಕ್ಕಿನ ಹೀಗೆ ನೆನೆಸ್ಕೋಬೇಕು. ನೆನೆಸೋದು ಅಂದರೆ ತುಂಬ ಹೊತ್ತು ನೆನೆಸ್ಬೇಡಿ, ಜಸ್ಟ್ ಹಿಂಗೆ ನೀರು ಹಾಕಿದ ತಕ್ಷಣ ತೆಗೆದುಬಿಡ್ಬೇಕು. ಎಲ್ಲ ಮಂಡಕ್ಕಿನ ಹಿಂಗೆ ನೆಂದಿದ ತಕ್ಷಣ ಚೆನ್ನಾಗಿ ಹಿಂಗೆ ಹಿಂಡ್ಕೊಂಡು ಈ ಗೊಜ್ಜು ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೋಬೇಕು. ಈ ಥರ ಎಲ್ಲ ಹಿಂಡ್ಕೊಂಡು ಹಾಕ್ಕೊಂಡು ಈ ಗೊಜ್ಜನ್ನ ಕಲಿಸ್ಕೋಬೇಕೀಗ. ಮಾಮೂಲಿ ಚಿತ್ರಾನ್ನದ ಗೊಜ್ಜು ಮಾಡಿ ಚಿತ್ರಾನ್ನ ಅನ್ನ ಕಲಿಸ್ತೀವಲ್ಲ ಹಾಗೆ ಈ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡಾಗಿದೆ. ಇನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಈಗ ಬೇಕು ಅಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಅದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ತೆಂಗಿನಕಾಯಿ ಹಾಗೆ ಇದು ಹುರ್ಗಡ್ಲೆ ಮತ್ತು ಸಕ್ಕರೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು 1-2 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಇದು ಮಂಡಕ್ಕಿ ಟಿಫಿನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನಮ್ಮ ಬೆಂಗಳೂರು ಕಡೆ ಸೈಡ್ ಜನ ಸ್ವಲ್ಪ ಮಾಡೋದು ಕಡಿಮೆ. ಇದನ್ನು ಒಂದು ಸತಿ ಮಾಡಿ ಹೇಗಿರುತ್ತೆ ನೋಡಿ. ಬೇಗ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ.
ಥ್ಯಾಂಕ್ ಯು.